ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತು ನಮ್ಮ ಗಾರ್ಡನ್ನಲ್ಲಿ ಸ್ವಲ್ಪ ತರಕಾರಿಗಳನ್ನ ಹಾಕ್ಕೊಂಡಿದ್ದೀನಿ. ಯಾವೆಲ್ಲ ತರಕಾರಿನ ನಾನು ನಮ್ಮ ಗಾರ್ಡನ್ನಲ್ಲಿ ಹಾಕ್ಕೊಂಡಿದ್ದೀನಿ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಮತ್ತು ಯಾವ ತರಕಾರಿಗಳು ಹಾರ್ವೆಸ್ಟಿಗೆ ಬಂದಿದೆ ಅನ್ನೋದನ್ನ ತೋರಿಸ್ತೀನಿ ಸ್ನೇಹಿತರೆ. ಹಾಗೆ ಬಂದಿರೋ ತರಕಾರಿಯಿಂದ ಇವತ್ತಿನ ಬ್ರೇಕ್ಫಾಸ್ಟ್ ಕೂಡ ನಾನು ರೆಡಿ ಮಾಡ್ತಾಯಿದ್ದೀನಿ. ನಮ್ಮ ಗಾರ್ಡನಲ್ಲಿ ಸಿಕ್ಕಿರೋ ತರಕಾರಿನ ಯೂಸ್ ಮಾಡಿಕೊಂಡು ಇವತ್ತಿನ ಬೆಳಗಿನ ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಯಾರೆಲ್ಲ ಫಸ್ಟ್ ಟೈಮ್ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಸ್ನೇಹಿತರೆ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ನಾನು ಸ್ವಲ್ಪ ಶುಂಠಿನ ಕಿತ್ಕೊಳ್ತಾ ಇದ್ದೀನಿ ತಿಂಡಿಗೆ ಅಂದ್ಬಿಟ್ಟು. ಫ್ರೆಶ್ ಆಗಿರೋದು ಶುಂಠಿ ಅಲ್ಲೇ ಕಿತ್ಕೊಂಡು ನಾವು ಆವಾಗಲೇ ತಿಂಡಿನ ರೆಡಿ ಮಾಡ್ಕೋಬೋದು. ನಮ್ಗೆ ಈ ಥರ ಗಾರ್ಡನ್ಗಳಿದ್ರೆ ನೋಡಿ, ನಾನಿವಾಗ ಒಂದು ಶುಂಠಿನ ಕಿತ್ಕೊಳ್ತಾ ಇದ್ದೀನಿ. ಸ್ವಲ್ಪ ಶುಂಠಿ ಬೇಕು. ಹಾಗೆ ನೆಕ್ಸ್ಟ್ ಯಾವ್ದು ಬಂದಿದೆ ನೋಡ್ತೀನಿ. ಇವಾಗ ತರಕಾರಿ ಒಂದು ಕ್ಯಾಪ್ಸಿಕಮ್ ಕೂಡ ಇದೆ. ಈ ಕ್ಯಾಪ್ಸಿಕಮ್ ಕಿತ್ಕೊಳ್ತಾ ಇದ್ದೀನಿ. ಇದು ಒಂದೇ ಒಂದು ಬಂದಿದೆ. ಈ ಗಿಡ ಚಿಗುರೊಡೆದು ಚೆನ್ನಾಗಿ ಹೂವು ಆಗಿದೆ. ಇನ್ಮೇಲೆ ಸ್ಟಾರ್ಟ್ ಆಗುತ್ತೆ ಅದು ಕ್ಯಾಪ್ಸಿಕಮ್ ಕೂಡ. ಈಗ ಒಂದು ಬಂದಿದೆ ಸ್ಟಾರ್ಟಿಂಗು. ಮತ್ತು ಸ್ವಲ್ಪ ಕ್ಯಾರೆಟು ಕಿತ್ಕೊಳ್ತಾ ಇದ್ದೀನಿ. ಕ್ಯಾರೆಟ್ ಬಂದಿರೋದು ಮಾತ್ರ ಕಿತ್ಕೊಳ್ತೀನಿ, ಎಲ್ಲನೂ ಕೀಳೋದಿಲ್ಲ. ನಾವು ಡೈಲಿ ಫ್ರೆಶ್ ಆಗಿರಬೇಕು ಅಂತ ಅಂದರೆ ನಮಗೆ ಬೇಕಾದಾಗ ತಿಂಡಿಗೆ ಮಾತ್ರ ನಾವು ಯೂಸ್ ಮಾಡ್ಕೋಬೇಕು. ಅದಕ್ಕೆ ನಾನು ಇವಾಗ 3 ಮಾತ್ರ ಕಿತ್ಕೊಳ್ತಾ ಇದ್ದೀನಿ, ಜಾಸ್ತಿ ಏನು ಕಿತ್ಕೊಳ್ತಾ ಇಲ್ಲ. ಈಗ ನೆಕ್ಸ್ಟ್ ಹಾಗೆ ಹುಳ್ಳಿಕಾಯಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಅದು ಹುಳ್ಳಿಕಾಯಿ ಕೂಡ ಒಂದೊಂದು ಬಂದಿದೆ. ಎಲ್ಲೆಲ್ಲಿ ಬಂದಿದೆ ಅಂತ ಸ್ವಲ್ಪ ಸಣ್ಣ ಸಣ್ಣಕ್ಕೆ ಇನ್ನೂ ಬಲ್ತಿಲ್ಲ. ಅದು ಈ ಥರ ಎಳೆಯಾಗಿ ಇದ್ರೇ ತರಕಾರಿ ತುಂಬಾ ಟೇಸ್ಟಾಗಿರುತ್ತೆ. ಬಲ್ತೋದ್ರೆ ಚೆನ್ನಾಗಿರಲ್ಲ ಬೀನ್ಸು. ಹೀಗೆ ನಾನು ತುಂಬ ಎಳೆದು ಬಂದಾಗಲೇ ಕಿತ್ಕೊಬಿಡ್ತೀನಿ. ಇವಾಗ ನನಗೆ ತಿಂಡಿಗೆ ಬೇಕಲ್ವ, ಅದಕ್ಕೆ ಇವಾಗ ಸ್ವಲ್ಪ ಹುಳ್ಳಿಕಾಯಿನೂ ಕೂಡ ಕಿತ್ಕೊಳ್ತಾ ಇದ್ದೀನಿ. ನಾವು ಮನೆ ಹತ್ರ ಈ ಥರ ಜಾಗ ಇದ್ದರೆ ಈ ಥರ ತರಕಾರಿಗಳನ್ನೆಲ್ಲ ಬೆಳೆದು ಫ್ರೆಶ್ ಆಗಿ ನಾವು ತಿಂಡಿ ಮಾಡ್ಕೊಂಡು ತಿನ್ನೋದ್ರಿಂದ ನಾವು ಆರೋಗ್ಯವಾಗಿರ್ತೀವಿ. ಮತ್ತು ನಾವು ಯಾವುದೇ ರೀತಿಯಾದಂತಹ ನೈಸರ್ಗಿಕ ಗೊಬ್ಬರನ ಯೂಸ್ ಮಾಡೋದ್ರಿಂದ ತರಕಾರಿಗಳು ತುಂಬಾ ಚೆನ್ನಾಗಿ ಬರ್ತವೆ. ಯಾವುದೇ ರೀತಿಯ ನಾವು ರಾಸಾಯನಿಕ ಗೊಬ್ಬರನ ಯೂಸ್ ಮಾಡೋದಿಲ್ವಲ್ಲ, ಅದರಿಂದ ನಾವು ಚೆನ್ನಾಗಿ ಆರೋಗ್ಯವಾಗಿರ್ತೀವಿ ಅನ್ನೋ ಕಾರಣಕ್ಕೆ ತರಕಾರಿಗಳನ್ನ ನಾವು ಈ ರೀತಿ ಬೆಳ್ಕೋಬೇಕು. ನಮ್ಮ ಗಾರ್ಡನ್ನಲ್ಲಿ ನಾನು ಸ್ವಲ್ಪ ಜಾಗ ಇರೋದ್ರಿಂದ ಈ ಥರ ತರಕಾರಿಗಳನ್ನೆಲ್ಲ ನಾನು ಹಾಕ್ಕೊಂಡಿದ್ದೀನಿ. ಇನ್ನೂ ಇದು ಬಂದಿಲ್ಲ. ಗೆಡ್ಡೆಕೋಸು ಕೂಡ ಹಾಕಿದ್ದೀನಿ. ಈಗೆಲ್ಲ ಇನ್ನೂ ಚಿಕ್ಕವು ಗೆಡ್ಡೆಕೋಸು, ಮೂಲಂಗಿ ಮತ್ತು ಬದನೆಕಾಯಿ ಗಿಡ, ಉಳ್ಳಿ ಗಿಡ, ಪ್ರತಿಯೊಂದು ತರಕಾರಿನೂ ಕೂಡ ನಾನು ಮನೆ ಹತ್ರ ನಮ್ಗೆ ಜಾಗ ಇರೋದ್ರಿಂದ ನಾನು ಎಲ್ಲನೂ ಕೂಡ ನಮ್ಮ ಗಾರ್ಡನ್ನಲ್ಲೇ ನಾನು ಬೆಳ್ಕೊಳ್ಳೋದು. ನೋಡಿ, ಇವಾಗ ನಾನು ಇಷ್ಟು ತರಕಾರಿ ನನಗೆ ಬೆಳಗ್ಗೆ ತಿಂಡಿಗೆ ಬೇಕು ಅಂದ್ಬಿಟ್ಟು ಇಷ್ಟು ತರಕಾರಿನ ನಾನು ಕಿತ್ಕೊಂಡಿದ್ದೀನಿ. ಇದೇ ತರಕಾರಿನ ಇವಾಗೆಲ್ಲ ಕ್ಲೀನ್ ಮಾಡಿಕೊಂಡು ಇಷ್ಟು ನೋಡಿ, ನಮ್ಮ ಗಾರ್ಡನಲ್ಲಿ ಇಷ್ಟು ತರಕಾರಿ ಸಿಕ್ಕಿದೆ. ಆಲೂಗೆಡ್ಡೆ ಒಂದು ಬಿಟ್ಟು ನಾನು ತರಕಾರಿನ ರೆಡಿ ಮಾಡಿಕೊಂಡು ಇವಾಗ ಬೆಳಗ್ಗೆನೇ ನಾನು ಫ್ರೈಡ್ ರೈಸ್ ಮಾಡೋಣ ಮಕ್ಕಳಿಗೆ ಅಂದ್ಬಿಟ್ಟು ಇಲ್ಲಿ ಎಲ್ಲ ನನಗೆ ಸಿಕ್ಕಿರೋದು ಏನಂತಂದರೆ ನಾನು ಅಂಗಡಿಯಿಂದ ತಂದಿರೋದು ಆಲೂಗೆಡ್ಡೆ ಮತ್ತು ಬಟಾಣಿ ಅಷ್ಟೇ ನಾನು ತೊಗೊಂಬಂದಿರೋದು. ಇದ್ದಿದ್ದ ತರಕಾರಿನೆಲ್ಲ ನಾನು ಗಾರ್ಡನ್ನಲ್ಲೇ ಬೆಳ್ಕೊಳ್ತೀನಿ. ನಾನು ಫಸ್ಟೇ ಕಿತ್ತಿಟ್ಕೊಂಡಿದ್ನಲ್ಲ, ಅದಕ್ಕೆ ಆ ವಿಡಿಯೋದಲ್ಲಿ ತೋರಿಸ್ಲಿಲ್ಲ. ನೋಡಿ, ಇವಾಗಿನ ಬೆಳಗಿನ ಬ್ರೇಕ್ಫಾಸ್ಟ್ ರೆಡಿ ಆಯಿತು. ಫ್ರೈಡ್ ರೈಸು ಯಾವುದೇ ರೀತಿಯಾದಂಥ ಸಾಸನ್ನ ಯೂಸ್ ಮಾಡದೆ ನಾನು ನಮ್ಮ ತರಕಾರಿಯಿಂದ ಹಾಕಿ ಮಾಡಿರುವಂತಹ ಫ್ರೈಡ್ ರೈಸ್ ಇದು. ಇವತ್ತಿನ ವ್ಲಾಗ್ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು.